ನಮಸ್ಕಾರ ಬಂಧುಗಳೇ. ಇವತ್ತು ನಮ್ಮ ತರಕಾರಿ ಮತ್ತು ಎಲ್ಲ ಬೆಳೆಗಳಿಗೂ ಈಗ ಸ್ಪ್ರೇ ಮಾಡಬೇಕು. ಇದು ಗೋಕೃಪಾಮೃತ. ಮಜ್ಜಿಗೆ ಹಾಕು, ಆ ಬಾಟ್ಲಿಂದ ಹಾಕು. ಗೋಮೂತ್ರವನ್ನು ಸೇರಿಸ್ತಿದ್ದೀವಿ ಅದ್ರ ಜೊತೆ. ಒಂದು ಅರ್ಧ ಲೀಟ್ರಷ್ಟು ಗೋಮೂತ್ರ. ಹಾಕು ತಮ್ಮ. ಒಂದು ಅರ್ಧ ಲೀಟ್ರಷ್ಟು ಹಳೆ ಹುಳಿ ಮಜ್ಜಿಗೆ. ಸ್ಟಾಕ್ ಹಾಕು, ನೀರು ಹಾಕು. ಚೌಳಿಕಾಯಿ ಬೆಳೆಗೆ ಸ್ಪ್ರೇ ಮಾಡ್ತಾಯಿದ್ವಿ. ಚೌಳಿಕಾಯಿ ಎಲ್ಲ ತರಕಾರಿ ಹಣ್ಣುಗಳಿಗೆ, ಇದು ಬಳ್ಳಿಗಳಿಗೆಲ್ಲ ಸ್ಪ್ರೇ ಮಾಡಬೇಕು. ಮತ್ತು ಉಳ್ಳಾಗಡ್ಡಿ ಬೆಳೆಗೆ ಸ್ಪ್ರೇ ಮಾಡ್ತಾಯಿದ್ವಿ. ತರಕಾರಿಯಿಂದ ಈಗ ಉಳ್ಳಾಗಡ್ಡಿ ಬೆಳೆಗೆ. ಉಳ್ಳಾಗಡ್ಡಿ ಮತ್ತೆ ಸ್ಪ್ರೇ ಮಾಡಿದ್ವಿ ಇವತ್ತು. ಮತ್ತು ಇವಾಗ ಸ್ಪ್ರೇ ಉಳ್ಳಾಗಡ್ಡಿಯಿಂದ ಉಳ್ಳಾಗಡ್ಡಿಗೆ ಎಲ್ಲ ಬೆಳೆಗೂ ಒಂದೇ ಔಷಧ. ನೆಕ್ಸ್ಟ್ ಈಗ ಅಲಸಂದೆಗೆ ಬೆಳೆಗೆ ಸ್ಪ್ರೇ ಮಾಡಬೇಕು. ಅಲಸಂದಿ, ಗೋಧಿ ಎಲ್ಲ ಬೆಳೆಗಳು ನಮ್ಮ ತೋಟದಲ್ಲಿವೆ. ಇವೆಲ್ಲ ಯಾವ ರೀತಿ ಮಾರೋದು ಅಂತ ಗೊತ್ತಾ? ತೋಟದಿಂದ ತಾಟಿಗೆ, ನಮ್ಮ ತೋಟದಿಂದ ಸೀದಾ ನಿಮ್ಮೆಲ್ಲರ ಗ್ರಾಹಕರಿಗೆ. ಇವೆಲ್ಲವೂ ಸಾವಯವದಲ್ಲಿ ಬೆಳೆದಿರೋಂತಕ್ಕಂಥ ಧಾನ್ಯಗಳು, ತರಕಾರಿಗಳು. ನೋಡ್ಬೋದು ಇಲ್ಲಿ ಉಳ್ಳಾಗಡ್ಡಿ ಹೇಗಿದೆ ಅಂತೇಳಿ ಬೆಳೆಯುವಂಥದ್ದಲ್ಲಿದೆ. ನೋಡಿ, ಸಾವಯವದಲ್ಲಿ ಬೆಳೆದಿರೋಂಥ ಉಳ್ಳಾಗಡ್ಡಿ. ಆದಷ್ಟು ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ತರಕಾರಿ, ಸೊಪ್ಪು, ಧಾನ್ಯಗಳನ್ನು ಬಳಸಲು ಪ್ರಯತ್ನ ಪಡಿ. ನಿಮ್ಮ ಆರೋಗ್ಯ ಎಚ್ಚರವಿರಲಿ. ನೋಡಿ ಯಾವ ರೀತಿ ಇದೆ ಅಂತಂದರೆ, ಹಾಗೂ ಬೀಜಗಳ ಸಂರಕ್ಷಣೆಗೋಸ್ಕರ ಬೆಳೆ ಉಳ್ಳಾಗಡ್ಡಿ ಬೀಜವನ್ನು ಹಾಕಿದ್ದೀವಿ. ನೋಡಿ, ಬಿಳಿ ಉಳ್ಳಾಗಡ್ಡಿ ಬೀಜ. ಇವು ಕೂಡ ಬಿಳಿ ಉಳ್ಳಾಗಡ್ಡಿ ಆರೋಗ್ಯಕ್ಕೆ ಒಳ್ಳೆಯದು. ಬೀಜಗಳಿಗೋಸ್ಕರ ಮತ್ತು ಮಾರಾಟಕ್ಕೆ. ಬನ್ನಿ, ನಮ್ಮ ತೋಟಕ್ಕೆ ಬಂದು ಭೇಟಿ ಕೊಡಿ. ಯಾವ ರೀತಿ ಬೆಳೆಯೋದನ್ನು ಕಲಿಯಿರಿ. ನಾವು ಎಲ್ಲ ಥರದ ಮಾಹಿತಿ ಕೂಡ ನಿಮಗೆ ಫೋನ್ ಮುಖಾಂತರ ಕೊಡ್ತೀನಿ.
ಯಾವುದ್ರ ಬಗ್ಗೆ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ತಿಳಿಸ್ತೀನಿ. ನಮಸ್ಕಾರ.